ಬಟ್ ಲೋಕಲ್ ಬಾಡಿ ಇಸ್ ಸುಪ್ರೀಂ ಬಾಡಿ. ನಾವು ನಾವು ರೂಲಿಂಗ್ ಮಾಡೋ ಮ್ಯಾಗ ಅದು ಪಾಲನೆ ಆಗಬೇಕು. ಆಮ್ಯಾಗ ನಾವು ಒಂದು ರೆಸಲ್ಯೂಷನ್ ಮಾಡೋ ಮ್ಯಾಗ ಅದು ಪರಿಹಾರ ಯಾಕೆ ಕೊಡಬೇಡ. ನಾವೇ ನಮ್ಮ ಸಲ ಕೇಳಲಾಗಿರೋ ಸರ್ ಎನಿ ಕಾರ್ಪೊರೇಟರ್ ಬೆನಿಫಿಟ್ ತಗೋರೋದು ಮತ್ತು ಇದ್ರಾಗ ರಾಜಕಾರಣಿ ಮಾಡೋದು ಬೇಡ್ರಿ. जिसको भी कोविड केस रजिस्टर्ड होता तो उनको डेली या रेगुलर जाके ऑफिसर्स विजिट करते थे कि उनका हेल्थ कैसा हो रहा है, क्या हो रहा है. उनको ताबड़तोड़ इलाज की जरूरत है, वो बच्चे को इलाज की जरूरत है. कहीं ये कह रहे होंगे आप ताबड़तोड़ कर दीजिए इलाज. आने में इंस्पेक्टर बोलिए कि वो क्या करेंगे. अरे भाई खाली आप बोले ना, अभी तक तो स्टार्ट नहीं हुआ. बाहर है बोल के मैं बोल रही हूँ, आप बाहर है बोल के इसको बुलाओ स्टार्ट करो. ये अर्जेंट इन्फॉर्मेशन ऑनलाइन इन्फॉर्मेशन ಅವರಿಗೆ ಡೈವರ್ಟ್ ಮಾಡಬೇಡ ಅಂತ ಗೋಲ ಸಾಹೇಬರು ಅಂತಾರ. ಡೈವರ್ಟ್ ಯಾರು ಯಾವ್ದನ್ನ ಯಾರು ಡೈವರ್ಟ್ ಮಾಡೋದು ಸರ್? ಎಲ್ಲರೂ ಮತ್ತೆ ಸಿಟಿ ಮಕ್ಕಳಿಗೆ ಜನರ ಸಲಕ್ಕೆ ಜನರಿಂದ ಬಂದ ಜನರಿಗೆ ಅನುಕೂಲ ಸಲಕ್ಕೆ ಮಾತಾಡೋದು ಯಾರು ಒಬ್ಬರಿಗೊಬ್ಬರು ಡೈವರ್ಟ್ ಮಾಡೋದು ಸರ್. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, Bharat Chicken Center, Al Shaykh Group of Institutions, Ideal Vitchi. ನಮ್ಮ ಸೀನಿಯರ್ ಕೌನ್ಸಲ್ ಅಹಮದ್ ಸಾಬ್ನವರ ಗೋಲಾ ಸಾಬ್ನವರ ನಮ್ಮ ಒಂದು ಕಲ್ಯಾಣಿ ಸಾಬ್ರದ್ದು ಒಂದು ಕೇಸ್ ಬಂದಿತ್ತು. ವಿ ಹ್ಯಾಡ್ ಡನ್ ದಿ ರೆಸಲ್ಯೂಷನ್. ನಾವು ಕನ್ಫರ್ಮೇಷನ್ ಮಾಡಿದೆವು ಅವನಿಗೆ ಎಷ್ಟು ಪರಿಹಾರ ಕೊಡಬೇಕಂತ. ಇನ್ನೂ ತನಕ ಅದು ಪರಿಹಾರ ಕೊಟ್ಟಿಲ್ಲ. ಬಟ್ ಲೋಕಲ್ ಬಾಡಿ ಇಸ್ ಸುಪ್ರೀಂ ಬಾಡಿ. ನಾವು ರೂಲಿಂಗ್ ಮಾಡೋ ಮ್ಯಾಗ ಅದು ಪಾಲನೆ ಆಗಬೇಕು. ಪಾಲನೆ ಆಗಿಲ್ಲ ಅಂತಂದ್ರೆ ನಾವು ಏನು ಜಿ ಬಿ ನಡೆಸೋದು. ನಾವು ಸೀನಿಯರ್ ಇದ್ದೀವಿ. ಅವರು ಗೋಲಾ ಸಾಬ್ರು ಹೇಳ್ತಾರೆ ವಿ ಆರ್ ದಿ ಸುಪ್ರೀಂ ಬಾಡಿ ಆಫ್ ದಿ ಕೌನ್ಸಲ್. ಆಮ್ಯಾಗ ನಾವು ಒಂದು ರೆಸಲ್ಯೂಷನ್ ಮಾಡೋ ಮ್ಯಾಗ ಅದು ಪರಿಹಾರ ಯಾಕೆ ಕೊಡಬೇಡ. ನಾವೇ ನಮ್ಮ ಸಲ ಕೇಳಲಾಗಿರೋ ಸರ್ ಎನಿ ಕಾರ್ಪೊರೇಟರ್ ಬೆನಿಫಿಟ್ ತಗೋರೋದು ಮತ್ತು ಇದ್ರಾಗ ರಾಜಕಾರಣಿ ಮಾಡೋದು ಬೇಡ್ರಿ. ಹಿಂದೆ ಏನೋ ಒಂದು ರೆಸಲ್ಯೂಷನ್ ಆಗ್ಯದ ಅದಕ್ಕೆ ಮಹತ್ವ ಅದ ಇಲ್ಲ. ಒಮ್ಮೆ ನಾವು ಒಂದು ಜಿ ಬಿನಾಗ ನಾವು ಒಂದು ರೂಲಿಂಗ್ ಮಾಡ್ತೇವೆ, ಕನ್ಫರ್ಮೇಷನ್ ಆಗೋ ಮ್ಯಾಗ ಅದು ಇಂಪ್ಲಿಮೆಂಟೇಷನ್ ಆಗಬೇಕಿಲ್ಲ. ಹಿಂಗಂದ್ರೆ ಯಾವ ಕ್ಲಾಸಸ್ ಆಗಬಾರ್ದು. लेटेस्ट जजमेंट हैदराबाद का जजमेंट है जहाँ पे कुछ डॉग्स को एंथुसिया करने का कोर्ट ने डायरेक्शन दिया है नॉट सुनिए. और एबीसी रूल में वो प्रोविजन करके दिए हैं हैदराबाद कोर्ट में कि दे कैन एंथुसिया कर सकते हैं कुत्तों को. तो आप PIL मत डालिए, मेरा एक सजेशन है. देन इट्स ऑल अप टू यू. वो जजमेंट काफी बड़ा है सर. मैं दे देता हूँ, उनके पास दूंगा भी सर के पास. तो हम भी ये अगर नहीं हो रहा है तो वो जजमेंट, क्योंकि नॉर्मली क्या होता है कि अगर नहीं DMA हो या UD हो या IS ऑफिसर हो, it becomes a precedent they have to follow. फिर भी अगर नहीं जानते, नहीं मानना चाहते हैं कुछ है, और within 2 to 3 months you will get a result on it. और ये मामला परमानेंटली जहाँ तक मैं समझता हूँ 50% हो जाएगा. ಓಪಿಡಿ ಕೇಸಿನ ಟ್ರೀಟ್ಮೆಂಟ್ ನೋಡಿಕೊಂಡು ಸೊ ಅವತ್ತು ನೈಟ್ ಅಡ್ಮಿಟ್ ಆಗಿದೆ. ಸೊ ನೈಟ್ ಅಡ್ಮಿಟ್ ಆಗಿಬಿಟ್ಟು ಮತ್ತು ನೈಟ್ ಸೇಮ್ ಡೇನೇ ಡಿಸ್ಚಾರ್ಜ್ ಆಗಿ ಹೋಗಿದೆ ಸರ್. ಸೊ ಅದ್ರ ಸಂಬಂಧ ಅವ್ರ ಫೋನ್ ನಂಬರ್ ತೊಗೊಂಡು ಒಂದು ಅಪ್ಲಿಕೇಶನ್ ನಮ್ಮ ಕಚೇರಿಗೆ ಒಂದು ಸಲಹೆ ಸೂಚಿಸಬೇಕು. ಆಮೇಲೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರ ಮನೆಗೆ ಹೋಗಿ ಸ್ವಲ್ಪ ಕಂಡೀಷನ್ ಏನಿದೆ ನೋಡ್ಕೊಂಡು ನಮ್ಗೆ ಒಂದು ಅಪ್ಲಿಕೇಶನ್ ಇಮಿಡಿಯೇಟ್ ಆಗಿ ತಂದುಬಿಟ್ಟು ಅವರಿಗೆ ಕೊಡ್ತಕ್ಕಂಥ ನಮ್ಮ ಕಾರ್ಮಿಕದ ಪರಿಹಾರ ಏನು ಕೊಡಬೇಕು ಕೊಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ನಮ್ಮ ಇವರಿಗೆ ಹೇಳಿದ್ದೀನಿ ಸರ್. ಸರ್ ಮೊನ್ನೆ ಒಂದು 5,000 ಇತ್ತು ಸರ್. ನಮ್ಮ ಕಮಿಟಿ ಮೀಟಿಂಗ್ದಾಗ ಏನಪ್ಪ 10,000 ಅಂತ ಡಿಸೈಡ್ ಮಾಡಿದ್ದೀವಿ. ಇಲ್ಲ ಆಮೇಲೆ ಅಂದರೆ ಸಮಿತಿ ಈಗ ಡೇಟ್ ಆಗಿ ನೋಡ್ಬೇಕಲ್ಲ ಸರ್. ಸೊ ಈಗ ಈ ಕಚೇರಿ ನಮ್ಮ ಮಗುಗೆ ಸೊ 5,000 ಕಡಿಮೆ ಆಯ್ತು ಅಂತೇಳಿ 10,000 ಪರಿಹಾರ ಹೆಚ್ಚಿಗೆ ಮಾಡೋಣ ಅಂತ ಹೇಳಿದ್ರು. 10,000 ನಾವು ಕೊಡ್ತೀವಿ ಸರ್. ನಮ್ಮ 10,000 कंपनसेशन दिए सर ना. चेक वगैरह इशू करें ना. साजिद भाई की मेरे पास फोटो है, DSO पेपर में गया है. ಇಂಪ್ಲಿಮೆಂಟೇಷನ್ ಆಗ अभी तक लगे चलना सब अंगड़ी ಏನು ಮಾಡ್ತಾರೆ ಸರ್. ಅದು मैं बोलती आपको एश्योरेंस में इशू खत्म करके बात करो. आपको अहमद साहब आज के डेट में उनको क्या देना देते हैं उस पर आज पंचनामा मेडिकल ट्रीटमेंट जो है सर, जिसको भी कोविड केस रजिस्टर्ड होता तो उनको डेली या रेगुलर जाके ऑफिसर्स विजिट करते थे कि उनका हेल्थ कैसा हो रहा है, क्या हो रहा है. तो मेरा एक सबमिशन है कमिश्नर सर से कि आप एक हेल्थ ऑफिसर के साथ में एक टीम को डेप्यूट करें या उस एरिया के कंसर्न सैनिटरी ऑफिसर को कि एटलीस्ट दुबई से डे या 1 से डे जाके एटलीस्ट पेशेंट कैसा है, क्या है, उससे कंडीशन लेके अंटिल एंड अनलेस फर्दर ट्रीटमेंट वगैरह जाने का नौबत आता है तो फर्दर ट्रीटमेंट जो है कॉर्पोरेशन क्लियर करना है. आने वाले दिनों में भी अगर कॉर्पोरेशन क्लियर करना है डिसाइड कर लीजिए और ये अश्योरेंस दे दीजिए. ಟ್ರೀಟ್ಮೆಂಟ್ ಸರ್ಕಾರಿ ಆಸ್ಪತ್ರೆ ತೊಗೊಂಡು ಟ್ರೀಟ್ಮೆಂಟ್ ವೆಚ್ಚ ಬಿಟ್ಟು 10,000 ಕೊಡ್ತೀವಿ. ಆಮೇಲೆ ಹಾಸ್ಪಿಟಲ್ ಏನೋ ಔಟ್ಸೈಡ್ ಪ್ರೈವೇಟ್ ಹಾಸ್ಪಿಟಲ್ದಾಗ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಹಾಸ್ಪಿಟಲ್ ಎಷ್ಟು ಟ್ರೀಟ್ಮೆಂಟ್ ಬಿಲ್ ಆಗುತ್ತೆ ಆ ಬಿಲ್ ಅಂತ ನಾವು ಕಾರ್ಪೊರೇಟ್ ಕೊಡ್ತೀವಿ ಸರ್. ಈಗ ಅದು ಹಾಸ್ಪಿಟಲ್ ಬಿಲ್ ಎಷ್ಟು ಮಾಡಿದ್ರೆ ಅಷ್ಟು ಬಿಲ್ ನಮ್ಮ ಕಾರ್ಪೊರೇಟ್ ಕೊಡ್ತೀವಿ ಸರ್. ಹಾಂ ಸರ್.
आगे जाने बोलते हैं मैडम। हाँ अभी बोल दिए हैं कर रहे स्टार्ट हो गया है अब आज मीटिंग हमको जॉब करके भेजते हैं मैडम, आज सुबह भेजते ठीक है हैं, सुबह में भेजते हैं। तो उनको ताबड़तोड़ इलाज की जरूरत है, वो बच्चे को इलाज की जरूरत है, कहीं भी ये कह रहे होंगे आप ताबड़तोड़ कर दीजिए इलाज। नहीं आने में हेल्थ इंस्पेक्टर बोल दिया कि हम जाके अरे भाई खाली आप बोले बोल रहे ना, अभी तक तो स्टार्ट नहीं हुआ, बाहर है बोल के मैं बोल रही हूँ, आप बाहर है बोल रहे इसको बुलाओ स्टार्ट करो। ये अर्जेंट इन्फॉर्मेशन वन मैन इन्फॉर्मेशन अवेलेबल है मेरे पास कोई और दूसरा कुछ नहीं, आप इलाज जी ಸೊಲ್ಯೂಷನ್ ಡಾಕ್ಟರ್ ಸಾಹೇಬ್ರಿಗೆ ಇಷ್ಟೊತ್ತಾಗ ಹೇಳಿದ್ರು ಇಲ್ಲಿ ತನಕ ಬಿಲ್ ಗೌರ್ಮೆಂಟ್ ಏನು ಫೈಲ್ ನೋಟಿಫಿಕೇಶನ್ ಎಷ್ಟು ಬಿಲ್ ಆದ ಬಿಲ್ ಕೊಡ್ತೀನಿ ಒಂದು ಎಸ್ ಐ ಅಪಾಯಿಂಟ್ಮೆಂಟ್ ಮಾಡಿ ಎಸ್ ಐ ಲಿಂದ ನಾ ತರಿಸ್ಕೋತೀನಿ ಅಂತ ನಾಯಿ ಕಚ್ಚತನ ಎಸ್ ಐ ಏನ್ ಮಾಡ್ಲತ್ತಾನ ನಾಯಿ ಕಚ್ಕೋ ಏರಿಯಾದ ಓಡಾಡಿ ಕಚ್ಚತನ ಎಸ್ ಐ ಕೆಲಸ ಏನದ ಕಮಿಷನ್ ಸಾಹೇಬ್ರೆ ಏನ್ ಮಾಡ್ತಾನೆ ಎಸ್ ಐ ಅವ್ನ ಡ್ಯೂಟಿ ಅದ ಎಸ್ ಐದು ಡ್ಯೂಟಿ ಅದ ಸರ್ ಎಸ್ ಐದು ಎಸ್ ಐ ಡ್ಯೂಟಿ ಅದ ಅವಾಗ ಏರಿಯಾ ಓಡಾಡ್ಬೇಕು ಮಾಡ್ಬೇಕಿಲ್ಲ ಈ ನಾಯಿ ಕಚ್ಚಿದ ಮೇಲೆ ಅದು ಟ್ರೀಟ್ಮೆಂಟ್ ಬಿಲ್ ಹೋಗಿ ಹಾಸ್ಪಿಟಲ್ ಹೋಗಿ ನೋಡ್ಲಕ್ಕ ಅವ್ನಿಗೆ ಎಸ್ ಐ ಬೇಕು ಆ ಏರಿಯಾ ಓಡಾಡಕ್ಕೆ ಎಸ್ ಐ ಬೇಡ ಎಸ್ ಐ ಕೆಲಸ ಇಲ್ಲ ಸರ್ ಹಾಸ್ಪಿಟಲ್ ಎಸ್ ಐ ಕೆಲಸ ಸಾರಿ ಏರಿಯಾ ಎಸ್ ಐ ಕೆಲಸ ಏನದ ನೋಡ್ಬೇಕು ವಾರ್ಡ್ ಅಲ್ಲಿ ಇರಬೇಕು ಈಗ ನಮ್ಮ ಸದಸ್ಯರಿಗೆ ಜಡ್ಜ್ ಹೇಳಿದ್ರು ಮಟನ್ ಶಾಪ್ ಇಲ್ಲ ಅಲ್ಲಿ ಯಾರು ನೋಡ್ರಿ ಅಂತ ಹೇಳುದು ಆ ಮಟನ್ ಶಾಪ್ ಗಾಡಿ ತನಕ ವೆಹಿಕಲ್ ನಮ್ ಗ್ಯಾರೇಜ್ ಇದ್ದಾರೆ ಆ ಕಾಂಟ್ರಾಕ್ಟರ್ ಇರ್ಬೋದು ಇಲ್ಲಿ ಸರ್ ನಾವು ಮಟನ್ ಏನು ಇದು ವೇಸ್ಟೇಜ್ ಹೋಯ್ತಿನಲ್ರಿ ಅವ್ನಿಗೆ ಟೆಂಡರ್ ಆಗಿಲ್ಲ ನೀವು ಹ್ಯಾಂಗ ಹೋಯ್ತು ಅಂತ ಹೇಳಿ ಗಾಡಿ ತನಕ ನಮ್ಮ ಕಾರ್ಪೊರೇಷನ್ ಅವ್ರು ಹಚ್ಚಾರ ಗಾಡಿ ಅದು ಯಾರು ಹಚ್ಚಾರ ಕೇಳೋದು ಯಾರು ಹಚ್ಚಾರ ಅನ್ನೋದು ಯಾರು ಹಚ್ಚಾರ ಕೇಳ್ರಿ ಏನ್ ಹೇಳೋದು ಕೆಲಸ ಕಾರ್ಪೊರೇಷನ್ ಬಂದು ನಮ್ಮ ಸದಸ್ಯರು ಕೇಳಿದ್ರಿ ಈಗ ಡೈವರ್ಟ್ ಮಾಡ್ಬೇಡ ಅಂತ ಹೇಳಿ ಗೋಲ ಸಾಬ್ರ ಅಂತಾರ ಡೈವರ್ಟ್ ಯಾರು ಯಾವ್ದ್ರಿಂದ ಯಾರು ಡೈವರ್ಟ್ ಮಾಡೋದು ಸರ್ ಎಲ್ಲರೂ ಮತ್ತೆ ಸಿಟಿ ಮಕ್ಕಳಿಗೆ ಜನರ ಸಲಕ್ಕೆ ಜನರಿಂದ ಬಂದ ಜನರಿಗೆ ಅನುಕೂಲ ಸಲಕ್ಕೆ ಮಾತಾಡೋದು ಯಾರು ಒಬ್ಬರಿಗೊಬ್ಬರು ಡೈವರ್ಟ್ ಮಾಡೋದು ಸರ್ ಈಗ ಅವ್ರು ಲಕ್ಷ ಗಾಡಿ ಬಂದ್ ಕೇಸಿಗೆ ಗ್ಯಾರೇಜ್ ತಗೋ ಏನ್ ಮಾಡಿರಿ ಸರ್ ತಮ್ಮ ಗಮನ ಕದರಿ ಯಾಕೆ ಮಾಡಿದ್ರು ಸರ್ ಸೀದಾ ಇಲ್ಲಿಗಲ್ ಅಂದ್ರೆ ಇಲ್ಲಿಗಲ್ ಇಲ್ಲ ಸರ್. ಈಗ ಒಬ್ರಿಗೆ ಟೆಂಡರ್ ಆಗ್ತದಂತಂದ್ರೆ ಅವ್ರ ಬಿಟ್ಟು ಬೇರೆ ಯಾವ ಲಿಸ್ಟ್ ಮಾಡೋದು ಇಲ್ಲ ಸರ್. ಈಗ ಅದಕ್ಕೆ ಬಿಟ್ಟು ಬೇರೆ ಯಾವ್ದ್ರ ಗಾಡಿ ಎಲ್ಲ ಲಿಸ್ಟ್ ಮಾಡತ್ತಂತಂದ್ರೆ ಅದು ಇಲ್ಲಿಗಲ್ ಆಗ್ತದೆ ಸರ್. ಸೊ ಈಗ ಅವ್ರು ಕೋರ್ಟಿಗೆ ಹೋಗಿದ್ರಿ, ಯಾರು ನಾವು ಟೆಂಡರ್ ಮಾಡ್ಕೊಟ್ಟಿದ್ವಿ ಅಷ್ಟೊತ್ತಲ್ಲಿ ಸಾಗರ್ ಎಂಟರ್ಪ್ರೈಸಸ್ ಇದ್ರು, ಅವ್ರು ಕೋರ್ಟಿಗೆ ಹೋಗ್ಯಾರ. ಇದಕ್ಕಿಂತ ಮುಂಚೆ ಟೆಂಡರ್ ಮಾಡೋಕ್ಕಿಂತ ಮುಂಚೆ ಏನಿತ್ತು, ಯಾರು ಬೇಕಾದ್ರೂ ಲಿಸ್ಟ್ ಈಗ ಮಾಡ್ಕೊಬೋದು. ಒಂದೊಂದು ಏನಾಗಲಿ 5 ಲಕ್ಷ ರೂಪಾಯಿ ಆಯ್ತು. ಈಗ ನಾವು ಟೆಂಡರ್ ಹಾಕೊಂಡಿರ್ತೀವಿ ಅವ್ರ ಹೋಗ್ಬೇಕಂದ್ರೆ ಅವ್ರ ಅನುಕೂಲ ಪ್ರಕಾರ ಹೋಗ್ತಾರ, ಇವ್ರು ಸೇಲ್ ಮಾಡ್ತಾರ, ಅವ್ರು ಲೇಟ್ ಮಾಡಿ ನಮ್ಮ ಅನುಕೂಲ ಬಂದಾಗ ಹೋಗ್ತಾರೋ ಈ ಸೀಟ್ಗಳ ಹಾಗೆ ಹೋಗ್ತಾರೆ ಸಾಕ. ಅದಕ್ಕೆ 5 ಲಕ್ಷ ರೂಪಾಯಿ ವರ್ಷಿಗೆ ಬಂದ್ರೆ ತೆಲೆಗೆ ಹಾಕೊಂಡ್ರೆ ಫ್ರೀ ಟ್ರೀಟ್ಮೆಂಟ್ ಎಲ್ಲ ಹೋಗಿ ಎಲ್ಲರೂ ಹೋಗಿ ಗಂಡನ ಕಡೆ ಬಿಟ್ಟರೆ ಯಾರು ಕ್ಲೀನ್ ಆಗ್ತದ. 5 ಲಕ್ಷ ರೂಪಾಯಿ ನಾಯಿ ಗಾಡಿ ಅಂತ ಒಂದು ವೆಹಿಕಲ್ ಬಿಟ್ಬಿಡ್ರಿ ಮಾಡ್ಬಿಡ್ರಿ ಫ್ರೀ ಆಗಿ ಬಿಟ್ಬಿಡ್ರಿ ಅವ್ರು ಮಾಡ್ತಾರೆ ಅವರು ಟೆಂಡರ್ ಆದ್ಮೇಲೆ ಏನಾಗಿದೆ, ಈಗ ಈ ಸಮಸ್ಯೆ ಬಂತಲ್ಲ, ಈ ಸಮಸ್ಯೆಗೆ ಬಗೆಹರಿಸ್ಲಿಕ್ಕೆ ನಾವು ಟೆಂಡರ್ ರದ್ದು ಮಾಡಬೇಕಾಗಿತ್ತು. ಒಂದು ಇಯರ್ಗೆ ರದ್ದು ಮಾಡ್ಬೇಕಂತ ನಾವು ಪ್ರಯತ್ನ ಪಟ್ಟಿದ್ವಿ. ಅವ್ರು ಹೈಕೋರ್ಟಿಗೆ ಹೋಗಿ ರಿಟ್ ಪಿಟಿಷನ್ ಹಾಕಿದ್ದಾರೆ ಸರ್. ಅದರಿಂದ ಅದು ಹೈಕೋರ್ಟ್ ಏನ್ ಡೈರೆಕ್ಷನ್ ಬಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಅವ್ರು 3 years ಅಂತ ಎಗ್ರಿಮೆಂಟ್ ಆಗಿತ್ತು ಸರ್. 3 years ಕಂಪ್ಲೀಟ್ ಎಲ್ಲಿ ತನಕ ಆಗೋದಿಲ್ಲ ನಾವು ಹೊಸ ಟೆಂಡರ್ ಕರೆಯೋದು ಇಲ್ಲ. ಎಲ್ಲ ಪ್ರಯತ್ನ ನಾನು ಮಾಡಿ ಸರ್. ಈಗ ಒಬ್ಬನೇ ಹೋಗ್ಬೇಕಂದಾಗ ಈ ರೀತಿ ಆಗತ್ತ, ಸಿಟಿ ಉಳಿಲಿಂತದ ವೇಸ್ಟ್ ಅದು ಉಳಿಯಲಿಂತದ ಒಂದು ಶಾಪ್ ಹೋಗ್ಬಿಡ್ತಾರ. ಬೆಳಗ್ಗೆ ಆಗಿದ್ದು ಸಾಯಂಕಾಲ ಪೂರ ಗಲೀಜ್ ಆಗ್ತದ ವೇಸ್ಟ್. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, Bharat Chicken Center, Arjay Group of Institutions, Ideal Vitchi.